ಸಾಮಾಜಿಕ ಅಭಿಪ್ರಾಯದ ಪ್ರಕಾರ ಮತ್ತು ನಾನು ವೈಯಕ್ತಿಕವಾಗಿ ನಾನು ಕಂಡುಕೊಂಡಾಗ ನೀಟ್ ನ್ಯಾಷನಲ್ ಎಲಿಜಿಬಿಲಿಟಿ ಆ್ಯಂಡ್ ಎಂಟ್ರೆನ್ಸ್ ಟೆಸ್ಟ್ ಅಂತಂತೇಳಿ ನಾವು ಕರಿತೀವಿ. ಇದನ್ನು 2013ರಲ್ಲಿ ಜಾರಿಗೆ ಬರುತ್ತೆ. ಬಟ್ ಇದರ ಮೊದಲ ಎಕ್ಸಾಮ್ 2016ದಾಗ ಪ್ರಾರಂಭವಾಗುತ್ತೆ. ಯಾವುದೇ ರಾಜ್ಯದ ಯಾವುದೇ ಪರೀಕ್ಷಾ ಮಂಡಳಿ ಆಗಿರ್ಬೋದು, ಪ್ರತಿಯೊಂದು ಇಲಾಖೆಯ ಒಂದು ಹುದ್ದೆಗಳನ್ನು ಹೊರಡಿಸಿದಾಗ ಆ ಕ್ವಶನ್ ಪೇಪರ್ ಲೀಕ್ ಆಗ್ತಕ್ಕಂಥದ್ದು ಪ್ರಸ್ತುತ ದಿನಮಾನಗಳಲ್ಲಿ ಅದು ಸಾಮಾನ್ಯ ಆಗಿಬಿಟ್ಟது. ಅದಕ್ಕೆ ಪ್ರಮುಖ ಕಾರಣನೇ ಅಧಿಕಾರಿಗಳು ಮತ್ತು ಸರ್ಕಾರ ಅಂತಂತಂದ್ರೆ ತಪ್ಪಾಗಲಿಕ್ಕಿಲ್ಲ. ಇವತ್ತು ಕೇಂದ್ರದಲ್ಲಿ ಕೇಂದ್ರ ಸರ್ಕಾರ ಆಗಿರ್ಬೋದು ಅಥವಾ ರಾಜ್ಯದಲ್ಲಿ ರಾಜ್ಯ ಸರ್ಕಾರ ಆಗಿರ್ಬೋದು, ರಾಜ್ಯದಲ್ಲಿಯೂ ಕೂಡ ಹಲವಾರು ಅಕ್ರಮಗಳು ನಡೆಯಕತ್ತವೆ. ಅದನ್ನು ಹೇಳೋರಿಲ್ಲ, ಅದು ಕೇಳೋರಿಲ್ಲ. ಇದನ್ನು ತಡೆ ಹಿಡತಕ್ಕಂಥದ್ದು ಯಾರು, ಇದನ್ನು ನಿಲ್ಲಿಸ್ತಕ್ಕಂಥದ್ದು ಯಾರು ಅಂತಕ್ಕಂಥದ್ದು ಯಕ್ಷ ಪ್ರಶ್ನೆ ಮೂಡುತ್ತದೆ. ಇವತ್ತು ನೀಟಿಗೆ ಸಂಬಂಧಪಟ್ಟಂಗೆ ಇವತ್ತು ದೆಹಲಿಯ ಜಂತರ ಮಂತರದಲ್ಲಿ ಯುವಕರು ಮತ್ತು ವಿದ್ಯಾರ್ಥಿಗಳು ಮತ್ತು ಬೇರೆ ಬೇರೆ ಸಂಘಟನೆಗಳು, ಬೇರೆ ಬೇರೆ ಪಕ್ಷದವರು ಒಗ್ಗಟ್ಟಿನಿಂದ ಇವತ್ತು ನೀಟ್ ಅಕ್ರಮದ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ. ನಿಜ, ನಾನು ಕೂಡ ವಿದ್ಯಾರ್ಥಿಗಳಿಗೆ ಬೆಂಬಲವನ್ನು ಕೊಡ್ತಾ ಇದ್ದೀನಿ. ಈ ಒಂದು ನೀಟ್ ಪ್ರವೇಶ ಪರೀಕ್ಷೆಯ ಒಂದು ಪ್ರಶ್ನೆ ಪತ್ರಿಕೆ ಲೀಕ್ ಅದಕ್ಕೆ ಸಂಪೂರ್ಣವಾಗಿ ಕಠಿಣವಾಗಿ ನಾನು ಅದನ್ನು ವಿರೋಧ ಮಾಡ್ತಾ ಇದ್ದೀನಿ. ಆದ್ರೆ ವಿದ್ಯಾರ್ಥಿಗಳು, ಪ್ರತ್ಯೇಕವಾಗಿ ವಿದ್ಯಾರ್ಥಿಗಳು ಮತ್ತು ಪಾಲಕರು ಹೋರಾಟ ಮಾಡೋದ್ರ ಜೊತೆಗೆ ಈ ಬೇರೆ ಸಂಘಟನೆಗಳು ಬಂದು ತಮ್ಮ ಬೇಳೆಯನ್ನು ಬೆಳೆಸ್ಕೊಳ್ತಾ ಇದ್ದಾವಲ್ಲ, ಅದಕ್ಕೆ ನಾನು ವಿರೋಧ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಈ ಪ್ರತಿಭಟನೆಯಲ್ಲಿ ಬೇರೆ ಸಂಘಟನೆದವರು ದೇಶ ವಿರೋಧಿ ಕೂಗನ್ನಾಗ್ತಕ್ಕಂಥದ್ದು ಅಥವಾ ಬಾಂಗ್ಲಾದೇಶದಲ್ಲಿ ಏನು ಘೋಷಣೆಗಳನ್ನು ಕೂಗಿದ್ದಾರೆ ಅದು ದೆಹಲಿಯಲ್ಲಿ ಘೋಷಣೆಗಳನ್ನು ಕೂಗ್ತಕ್ಕಂಥದ್ದು, ಅದ್ರ ಜೊತೆಗೆ ಜಮ್ಮು ಕಾಶ್ಮೀರದಲ್ಲಿ ಯಾವ ಘೋಷಣೆಗಳನ್ನ ಕೂಗ್ತಾರ ಅದು ಈ ಪ್ರತಿಭಟನೆಯಲ್ಲಿ ಕೂಗ್ತಕ್ಕಂಥದ್ದು ಅವಶ್ಯಕತೆ ಏನಿದೆ? ವಿದ್ಯಾರ್ಥಿಗಳು ಈ ಒಂದು ನೀಟ್ ಅಕ್ರಮದ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ. ಕೇವಲ ಅದಕ್ಕೆ ಸಂಬಂಧಪಟ್ಟಂಗ ಹೋರಾಟ ಮಾಡಬೇಕೇ ವಿನಃ ಅದ್ರ ಒಳಗಡೆ ಸನಾತನ ಹಿಂದೂ ಧರ್ಮದ ವಿರುದ್ಧ ಆಗಿರ್ಬೋದು ಅಥವಾ ದೇಶದ ವಿರುದ್ಧ ಆಗಿರ್ಬೋದು ಅಥವಾ ಬಾಂಗ್ಲಾದೇಶದಲ್ಲಿ ಏನು ಘೋಷಣೆ ಕೂಗಿದ್ರು ಅದನ್ನು ಭಾರತ ದೇಶದ ಪ್ರತಿಭಟನೆಯಲ್ಲಿ ಕೂಗೋದಾಗಿರ್ಬೋದು, ಇದರ ಅವಶ್ಯಕತೆ ಏನಿರ್ತದೆ, ಇದರ ಒಳಮರ್ಮ ಏನು ಅಂತಕ್ಕಂಥದ್ದು ನನಗೆ ಯಕ್ಷ ಪ್ರಶ್ನೆ ಮೂಡ್ತಾ ಇದೆ. ಇವತ್ತು ದೆಹಲಿಯಲ್ಲಿ ಸಾಕಷ್ಟು ಜನ ಇವತ್ತು ಲಾಠಿ ಚಾರ್ಜ್ ಆಗ್ತಾ ಇದೆ, ವಿದ್ಯಾರ್ಥಿಗಳು ಹೇಡ್ ತಿಂತ ಇದ್ದಾರೆ, ಪಾಲಕರು ಕೂಡ ಪೆಟ್ಟು ತಿಂತ ಇದ್ದಾರೆ. ನಿಜ, ಅದಕ್ಕೆ ನಾನು ವಿದ್ಯಾರ್ಥಿಗಳಿಗೆ ಬೆಂಬಲ ಕೊಡ್ತಾ ಇದ್ದೀನಿ. ಈ ನೀಟ್ ಅಕ್ರಮ ಮಾಡಿದ್ದಕ್ಕೂ ಕೂಡ ನಾನು ವಿರೋಧ ಮಾಡ್ತಾ ಇದ್ದೀನಿ. ಆದ್ರೆ ಬೇರೆ ಸಂಘಟನೆಗಳು ಇದ್ರ ಒಳಗಡೆ ಬಂದು ದೇಶ ವಿರೋಧಿ ಘೋಷಣೆಗಳನ್ನು ಕೂಗ್ತಾರಲ್ಲ, ಅದಕ್ಕೆ ಅಷ್ಟೇ ಕಠಿಣವಾಗಿ ನಾನು ವಿರೋಧವನ್ನ ಮಾಡ್ತಾ ಇದ್ದೀನಿ. ಇದು ಒಂದು ಕಡೆ ಆದ್ರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರಿಗೆ ಒಂದು ಮಾತನ್ನ, ಡಿ.ಕೆ. ಶಿವಕುಮಾರ್ ಆಗಿರ್ಬೋದು ಅಥವಾ ನಮ್ಮ ಭಾಗದ ಯುವ ಕಾಂಗ್ರೆಸ್ ನಾಯಕರು ಮತ್ತು ಮಂತ್ರಿಗಳಾಗಿರ್ತಕ್ಕಂಥ ಗೃಹ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕ ಖರ್ಗೆಜಿ ಅವರಾಗಿರ್ಬೋದು ಅಥವಾ ಕಾಂಗ್ರೆಸ್ ಪಕ್ಷದ ನಾಯಕರಾಗಿರ್ತಕ್ಕಂಥ ಹರಿಪ್ರಸಾದ್ ಆಗಿರ್ಬೋದು, ಇವರೆಲ್ಲರಿಗೂ ನಾವು ಒಂದು ಪ್ರಶ್ನೆ ಕೇಳೋದಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ. ಸರ್, ಕಳೆದ 8 ತಿಂಗಳಿಂದ ಅಕ್ಷ ಸಂಘಟನೆ ಮತ್ತು ಎಬಿವಿಪಿ ರಾಜ್ಯದಲ್ಲಿ ಯಥೇಚ್ಛವಾಗಿ ನಕಲಿ PhD, ನಕಲಿ MPhil ಮತ್ತು ನಕಲಿ PH ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಅಂತೇಳಿ ನಾವು ಕರಿತಾ ಇದ್ದೀವಿ. ಹೌದಾ? ಇದೆಲ್ಲ ನಕಲಿ ಹಾವಳಿ ಹೆಚ್ಚಾಗಿ ಹುದ್ದೆಗಳನ್ನ ಗಿಟ್ಟಿಸ್ಕೊಳ್ತಾ ಇದ್ದಾರೆ. ಅತಿಥಿ ಉಪನ್ಯಾಸಕರಿಗೆ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅದ್ರ ಜೊತೆ ಉಪನ್ಯಾಸಕರಿಗೂ ಆಗಿಯೂ ಕೂಡ ಸಾಕಷ್ಟು ಸೇವೆ ಸಲ್ಲಿಸ್ತಾ ಇದ್ದಾರೆ. ವೇತನವನ್ನು ಕೂಡ ಪಡ್ಕೊಂಡಿದ್ದಾರೆ. ಇದ್ರ ಬಗ್ಗೆ ಗಮನ ವಹಿಸಿ ಸೂಕ್ತ ಕ್ರಮ ಕೈಗೊಳ್ಳ್ರಿ ಅಂತೇಳಿ ಸುಮಾರು 6-7 ತಿಂಗಳ ಹಿಂದಗಡೆ ಒಂದು ಮನವಿಯನ್ನು ಸಲ್ಲಿಸಿದಾಗ ಹೌದು ಇದ್ರ ಬಗ್ಗೆ ನಮಗೆ ಅನುಮಾನ ಇತ್ತು, ಕ್ರಮ ಕೈಗೊಳ್ಳಬೇಕಾಗಿತ್ತು ಅನ್ನುವಂತಹ ಒಂದು ಹಾರಿಕೆ ಉತ್ತರವನ್ನು ಕೊಟ್ಟರೆ ವಿನಃ ಇದು ಗೊತ್ತಿದ್ದು ಕೂಡ ಇಲ್ಲಿಯ ತನಕ ಮುಚ್ಚಿಟ್ಟಿದ್ದು ಅದು ಯಾಕೆ ಅಂತಕ್ಕಂಥದ್ದು ಒಂದು ಪ್ರಶ್ನೆಯಾಗಿ ಉಳಿದಿದೆ. ಅದಕ್ಕೋಸ್ಕರ ನೀವು ದೆಹಲಿಗೆ ಹೋಗಿ ಪ್ರತಿಭಟನೆ ಮಾಡೋದಕ್ಕಿಂತ ಹೆಚ್ಚಾಗಿ ನಮ್ಮ ರಾಜ್ಯದಲ್ಲಿ ಅನೇಕ ಅಕ್ರಮಗಳಾಗಕತ್ತವ. ಶೈಕ್ಷಣಿಕ ವ್ಯಾಪಾರೀಕರಣ ಆಗ್ತಾ ಇದೆ, KPSC ಹಗರಣ ಆಗ್ತಾ ಇದೆ, ಬೇರೆ ಬೇರೆ ಹಗರಣಗಳಾಗ್ತಾ ಇವೆ. ಅದ್ರ ಬಗ್ಗೆ ತಾವು ಗಮನ ಕೊಟ್ಟು ಇಲ್ಲಿನ ಸುಧಾರಣೆ ಮಾಡಿ ಆಮೇಲೆ ದೆಹಲಿಗೆ ಹೋಗಿ ಪ್ರತಿಭಟನೆ ಮಾಡಿ ಅಂತಕ್ಕಂಥದ್ದು ನನ್ನ ಕಳಕಳಿ. ಸರ್, ಅಂದ್ರೆ ನಿಮ್ದು ABP ಕಡೆಗೆ ಸಂಘಟನೆ ಕಡೆಗೆ ಯಾಕೆ ಪ್ರೊಟೆಸ್ಟ್ ಮಾಡ್ತಿಲ್ಲ ಅಂತ ನಿಮ್ಮ ಕಂಡೀಷನ್ ಕೂತಿರಂತ ಕೆಲವು ಸಾರ್ವಜನಿಕರಿಗೆ ಸೋಷಿಯಲ್ ಮೀಡಿಯಾ ಹರಿದಾಡ್ತಿದೆ ಸರ್. ಅದ್ರ ಬಗ್ಗೆ ನೀವು ಸಂಘಟನೆ ಯಾಕೆ ಬೆನೆ ಎತ್ತಿಲ್ಲ? ನಾನು ABVP ನಿಕಟಪೂರ್ವ ರಾಜ್ಯ ಉಪಾಧ್ಯಕ್ಷನಾಗಿ ಹೇಳ್ತಕ್ಕಂಥದ್ದು ಒಂದೇ. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತು ಕಳೆದ 30-40 ವರ್ಷದಿಂದ ಈ ಕಡೆ ಶೈಕ್ಷಣಿಕ ವ್ಯಾಪಾರೀಕರಣದ ವಿರುದ್ಧ ಗೌರವವಾಗಿ ಉಗ್ರವಾಗಿ ಹೋರಾಟ ಮಾಡಿದ ಮೊದಲ ABVP ಸಂಘಟನೆ. ಇಂಥದನ್ನೆಲ್ಲ ನಾವು ಸಹಿಸಿಕೊಳ್ಳೋದಲ್ಲ. ಆ ವಿದ್ಯಾರ್ಥಿಗಳು ಇವತ್ತೇನಲ್ಲಿ ಮಾಡ್ತಾ ಇದಾರಲ್ಲ ಅದಕ್ಕೆ ಆತ್ಮಸಾಕ್ಷಿಯಾಗಿ ಅದಕ್ಕೆ ಸಂಪೂರ್ಣ ಬೆಂಬಲ ಇದೆ. ಆದ್ರೆ ಅದರ ಒಳಗಡೆ ದೇಶದ್ರೋಹದ ಹೇಳಿಕೆಗಳು, ದೇಶಕ್ಕೆ ವಿರುದ್ಧವಾಗಿ ಹಾನಿಯಾಗ್ತಕ್ಕಂಥ ಘೋಷಣೆಗಳನ್ನು ಕೂಗಿ ಯುವಕರನ್ನ, ವಿದ್ಯಾರ್ಥಿಗಳನ್ನ ಹಾದಿ ತಪ್ಪಿಸ್ತಾ ಇದಾರಲ್ಲ, ಇದಕ್ಕೋಸ್ಕರ ನಾವು ಇವತ್ತು ಅದನ್ನು ನಾವು ಯಾವುದೇ ಕಾರಣಕ್ಕೂ ಕಠಿಣವಾಗಿ ನಾವು ವಿರೋಧ ಮಾಡ್ತೇವೆ. ಮಕ್ಕಳು ತಪ್ಪು ಮಾಡಿದ್ರೆ ತಂದೆಗೆ ಶಿಕ್ಷೆ ಕೊಡ್ತಕ್ಕಂಥದ್ದಲ್ಲ.
ಇವತ್ತು ಮೋದಿಜಿ ಆಗಿರ್ಬೋದು, ಅವ್ರ ಜಾಗದಾಗ ಸೋನಿಯಾ ಗಾಂಧಿ ಆಗಿರ್ಬೋದು, ಅವ್ರ ಜಾಗದಾಗ ರಾಹುಲ್ ಗಾಂಧಿ ಆಗಿರ್ಬೋದು, ಯಾವುದೇ ಪಕ್ಷದ ಪ್ರಧಾನಮಂತ್ರಿಗಳಾಗಿರ್ಬೋದು. ಆದ್ರೆ ಮೇಲ್ಮಟ್ಟದಲ್ಲಿ ಇರತಕ್ಕಂತ ಪ್ರಧಾನಮಂತ್ರಿಗಳು ಒಂದು ಕಡೆ ಇಡೀ ದೇಶನೇ ಇಡೀ ಜಗತ್ತನ್ನೇ ನೋಡ್ಬೇಕಾದಂತ ಅವಶ್ಯಕತೆ ಅದ. ಆದ್ರೆ ಕೆಳಗಡೆ ಮಾಡ್ತಕ್ಕಂಥ ಅಧಿಕಾರಿಗಳು, ಮಂತ್ರಿಗಳು, ಸಚಿವರು ಮಾಡ್ತಕ್ಕಂಥದ್ದು ಇದು ಯಾರಿಗೂ ಕೂಡ ಕಂಡು ಬರೋದಿಲ್ಲ. ಅದಕ್ಕೋಸ್ಕರ ಇಲ್ಲಿ ಇದಕ್ಕೆ ಯಾರು ಹೊಣೆಯಪ್ಪ ಅಂತಂತಂದ್ರೆ ಒಂದು ಲೆಕ್ಕದಲ್ಲಿ ಅಧಿಕಾರಿಗಳು ಹೊಣೆ. ಇನ್ನು ಎರಡನೇ ಸ್ಥಾನದಲ್ಲಿ ಅಂತಂದ್ರೆ ಇದರ ಜವಾಬ್ದಾರಿ ಯಾರು ತಗೊಂಡಾರ, ಉನ್ನತ ಶಿಕ್ಷಣ ಸಚಿವರು ಕೇಂದ್ರದಲ್ಲಿ ಯಾರಿದ್ದಾರೆ ಅವರು ಕೂಡ ಜವಾಬ್ದಾರಿಯನ್ನು ತಗೊಳ್ಬೇಕಾದಂತ ಅವಶ್ಯಕತೆ ಇದೆ. ಒಂದ್ ಮಾತನ್ನು ಹೇಳ್ತಾ ಇದ್ದೀನಿ, ಈ ಮೊದಲು ಹಿರಿಯರು ಒಂದು ಸಣ್ಣ ಘಟನೆ ಆದ್ರೂ ಕೂಡ ತಪ್ಪಾದ್ರೂ ಕೂಡ ನೈತಿಕ ಹೊಣೆ ಹೊತ್ತು ರಾಜೀನಾಮೆಯನ್ನು ಕೊಡ್ತಾ ಇದ್ರು. ಆದ್ರೆ ಇವತ್ತು ದೆಹಲಿಯಲ್ಲಿ ಇಷ್ಟೆಲ್ಲ ಪ್ರತಿಭಟನೆ ಆದ್ರೂ ಕೂಡ ಇವತ್ತು ರಾಜೀನಾಮೆ ಕೊಟ್ಟಿಲ್ಲ ಅಂತಂದ್ಮೇಲೆ ರಾಜೀನಾಮೆ ಕೊಟ್ಟು ಇವತ್ತು ತಕ್ಕ ಉತ್ತರ ಕೊಡಬೇಕಾದಂತ ಅವಶ್ಯಕತೆ ಇದೆ ಅಂತಕ್ಕಂಥ ನನ್ನ ಅಭಿಪ್ರಾಯ ಅಂತೇಳಿ ಹೇಳ್ಬೋದು. ಒಂದು ಶಕ್ತಿಯುತವಾದ ಸಂವಿಧಾನವನ್ನು ಒಳಗೊಂಡಿರ್ತಕ್ಕಂಥ ಒಂದು ಬೃಹತ್ ರಾಷ್ಟ್ರ, 150 ಕೋಟಿ ಜನಸಂಖ್ಯೆಯನ್ನು ಒಳಗೊಂಡಿದೆ, ಅಷ್ಟೇ ರಕ್ಷಣಾ ವ್ಯವಸ್ಥೆಯನ್ನು ಒಳಗೊಂಡಿದೆ. ಪ್ರತಿಭಟನೆ ಎಲ್ಲರ ಹಕ್ಕು. ತಪ್ಪಾದಾಗ ಪ್ರತಿಭಟನೆ ಮಾಡ್ತಕ್ಕಂಥದ್ದು ಸಹಜ, ಅದು ಮಾಡಲೇಬೇಕು. ಅಂದಾಗ ಮಾತ್ರ ದೇಶ ಪರಿವರ್ತನೆ ಆಗ್ತದೆ. ಆದ್ರೆ ದೇಶದಲ್ಲಿ ದೊಂಬಿ ಎಬ್ಬಿಸಿ ದೇಶಕ್ಕೆ ಹಾನಿಯಾಗುವಂತ ಪ್ರತಿಭಟನೆಗೆ ನಮ್ಮ ವಿರೋಧ ಇದೆ.